Hello everyone. So namaskar ಎಲ್ಲರಿಗೂ. So ಇವತ್ತು ನಾವು ಒಂದು ಸೀರೀಸ್ ತಗೊಂಬರಾಕತ್ತೀವಿ. The series is called as ODOP series. ODOP series ಅಂತಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್. ನಮ್ಮ ಕರ್ನಾಟಕ ಒಳಗ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಇದೇನ್ ಪ್ರೋಗ್ರಾಮ್ ಐತಿ, ಆ ಪ್ರೋಗ್ರಾಮ್ ಅಂಡರ್ ಎಲ್ಲ 30 ಡಿಸ್ಟ್ರಿಕ್ಟ್ಸ್ ಕೂಡಿ ಅರೌಂಡ್ 23 ಪ್ರಾಡಕ್ಟ್ಸ್ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟಿಗೆ ಪ್ರಮೋಟ್ ಮಾಡ್ಬೇಕಂತ ಹೇಳಿ ಗವರ್ಮೆಂಟ್ ಅವ್ರದ್ದು ಈ ಸ್ಕೀಮ್ ಐತಿ. ಸೊ ಅವ್ರು ಏನ್ ಮಾಡಕತ್ತಾರ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಮಿ ಹ್ಯಾವ್ ಅ ಸೀಟ್ ಸೊ ದಟ್ ಐ ಕ್ಯಾನ್ ಶೋ ಯು ದ ಸ್ಕ್ರೀನ್. ಓಕೆ, ಸೊ ODOP ಅಂತಂದ್ರ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಜಿಲ್ಲಾ ಒಂದು ಉತ್ಪಾದನೆ. ಸೊ ಈ ODOP ಪ್ರೋಗ್ರಾಮ್ DGFT ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಆಮೇಲೆ DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್. ಸೊ ಇವರೆಲ್ಲರೂ ಇದ್ರೊಳಗೆ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಅದಾರ. ಆಮೇಲೆ ಇವರೆಲ್ಲರೂ ಸೇರಿ ಇದನ್ನ ODOP ಪ್ರೋಗ್ರಾಮ್ ಏನೈತಿ ಇನಿಷಿಯೇಟ್ ಮಾಡ್ಯಾರ. ಸೊ ಇನಿಷಿಯೇಟ್ ಎದಕ್ ಮಾಡ್ಯಾರ ಅಂತಂದ್ರ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಏನದಾವು, ಪ್ರತಿಯೊಂದು ಸ್ಟೇಟ್ಸ್ ಒಳಗ ಆ ಡಿಸ್ಟ್ರಿಕ್ಟ್ ಒಳಗ ಒಂದು ಎಕ್ಸ್ಪೋರ್ಟ್ ಹಬ್ ಅನ್ನ ನಾವು ತಯಾರು ಮಾಡ್ಬೇಕಂತ ಹೇಳಿ ಈ ODOP ಪ್ರೋಗ್ರಾಮ್ ಅನ್ನ ಅವರು ಇನಿಷಿಯೇಟ್ ಮಾಡ್ಯಾರ. ಸೊ ಇದರ ಅಂಡರ್ ಏನ್ ಮಾಡ್ಯಾರ, ಪರ್ಟಿಕ್ಯುಲರ್ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಅಲ್ಲಿ ಜಾಸ್ತಿ ಬೆಳೆಯುವಂತ ಅಥವಾ ಅಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗುವಂತ ಅಥವಾ ಅಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಅನ್ನ ಅವರು ಸೆಲೆಕ್ಟ್ ಮಾಡ್ಯಾರ, ಐಡೆಂಟಿಫೈ ಮಾಡಿ ಆ ಒಂದು ಪ್ರಾಡಕ್ಟ್ ಅನ್ನ ಆ ಒಂದು ಡಿಸ್ಟ್ರಿಕ್ಟಿಗೆ ಅವರು ಅಲೋಕೇಟ್ ಮಾಡ್ಯಾರ. ಸೊ ಇನ್ ದ ಸೆನ್ಸ್, ಫಾರ್ ಅನ್ ಎಕ್ಸಾಂಪಲ್, ಈಗ ಕರ್ನಾಟಕ ಒಳಗೆ 30 ಡಿಸ್ಟ್ರಿಕ್ಟ್ಸ್ ಅದಾವ ಅಂತಂದ್ರ 30 ಡಿಸ್ಟ್ರಿಕ್ಟ್ಸ್ ನಾಗು 30 ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಈ ಡಿಸ್ಟ್ರಿಕ್ಟ್ ಇಂದ ಈ ಪ್ರಾಡಕ್ಟ್ ಜಾಸ್ತಿ ನಾವು ಎಕ್ಸ್ಪೋರ್ಟಿಗೆ ಪ್ರಮೋಟ್ ಮಾಡ್ಬೇಕಂತ ಹೇಳಿ ಅವ್ರ ಅದನ್ನ ಸ್ಟಾರ್ಟ್ ಮಾಡ್ಯಾರ. ಸೊ ನಮ್ಮ 30 ಡಿಸ್ಟ್ರಿಕ್ಟ್ಸ್ ಒಳಗೆ ಏನೈತಿ ಆಲ್ಮೋಸ್ಟ್ 23 ಪ್ರಾಡಕ್ಟ್ಸ್ ಮಾಡ್ಯಾರ. ಯಾಕಂತಂದ್ರ ಕೆಲವೊಂದು ಪ್ರಾಡಕ್ಟ್ಸ್ ಏನದಾವು ಡಬಲ್ ಅದಾವ. ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್, ಕೋಕೋನಟ್ ಏನೈತಿ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಒಳಗೆ ಕೋಕೋನಟ್ ಕಾಮನ್ ಅದಾವ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಒಳಗೆ ಕಾಫಿ ಕಾಮನ್ ಐತಿ, ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಒಳಗೆ ಆನಿಯನ್ಸ್ ಕಾಮನ್ ಅದಾವ. ಸೊ ಹಿಂಗಾಗಿ ಓನ್ಲಿ 23 ಪ್ರಾಡಕ್ಟ್ಸ್ ಸೆಲೆಕ್ಟ್ ಆಗ್ಯಾವು ಫಾರ್ ಕರ್ನಾಟಕ ರೀಜನ್. ಅಂದ್ರೆ ಪ್ರತಿಯೊಂದು ರೀಜನ್ಗೆ ಒಂದೊಂದು ಪ್ರಾಡಕ್ಟ್ ಐತಿ, ಆದ್ರೆ ಕೆಲವೊಂದು ಪ್ರಾಡಕ್ಟ್ಸ್ ಡಬಲ್ ಅದಾವ. ಓಕೆ, ಸೊ ದಟ್ಸ್ ವಾಟ್ ದ ಮೀನಿಂಗ್ ವಾಸ್. ಸೊ ಈ ಪ್ರಾಡಕ್ಟ್ಸ್ ಅನ್ನ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಇಂದ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ಗವರ್ಮೆಂಟ್ ಕಡೆಯಿಂದ ಬಹಳಷ್ಟು ಪುಷ್ ಮಾಡಕತ್ತಾರ, ಸಪೋರ್ಟ್ ಮಾಡಕತ್ತಾರ. ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಗಾಗ್ಲಿ, ಎಕ್ಸ್ಪೋರ್ಟರ್ಸ್ ಗಾಗ್ಲಿ ಅಥವಾ ಪ್ರೊಡ್ಯೂಸರ್ಸ್ ಗಾಗ್ಲಿ ನೀವು ಜಾಸ್ತಿ ಈ ಪ್ರಾಡಕ್ಟ್ಸ್ ಗಳನ್ನ ಬೆಳೆಸ್ರಿ, ಆಮೇಲೆ ಜಾಸ್ತಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ರಿ. ಆಮೇಲೆ ಈ ಡಿಸ್ಟ್ರಿಕ್ಟ್ ಒಳಗೆ ನಾವು ಅದನ್ನ ಆಸ್ ಅ ಎಕ್ಸ್ಪೋರ್ಟ್ ಹಬ್ ಮಾಡಕತ್ತೀವಿ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಹೇಳಿ ಈ ತರ ಅವ್ರು ಪ್ರಮೋಟ್ ಮಾಡಕತ್ತಾರ. ಸೊ ಇದೆಲ್ಲ ಮಾಡೋದ್ ರೀಸನ್ ಏನೈತಂತಂದ್ರೆ ಓವರ್ ಆಲ್ ನಮ್ ಕಂಟ್ರಿ ಎಕ್ಸ್ಪೋರ್ಟ್ಸ್ ಹೆಚ್ಚಾಗ್ಬೇಕು, ನಮ್ GDP ಗ್ರೋ ಆಗ್ಬೇಕು, ಆಮೇಲೆ ನಮ್ದು ಎಕನಾಮಿ ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ ಈ ಇನಿಷಿಯೇಟಿವ್ ತಗೊಂಡಾರ. ಆಸ್ ಅ ಕಂಟ್ರಿ ನಾವು ಆಸ್ ಅ ಹೋಲ್ ನೋಡಿದ್ವಿ ಅಂತಂದ್ರೆ ಬಹಳಷ್ಟು ಪ್ರಾಡಕ್ಟ್ಸ್ ಬಹಳಷ್ಟು ಬೇರೆ ಬೇರೆ ರೀಜನ್ ಇಂದ ಬರ್ತಾವು. ಸೊ ಅದಕ್ಕೆ ನಾವ್ ಏನ್ ಮಾಡಕತ್ತೀವಿ, ನ್ಯಾರೋ ಡೌನ್ ಮಾಡ್ಕೊಂತ, ಕಟ್ ಮಾಡ್ಕೊಂತ ನಾವು ಅದನ್ನ ಕಂಟ್ರಿ ಟು ಸ್ಟೇಟ್, ಸ್ಟೇಟ್ ಟು ಡಿಸ್ಟ್ರಿಕ್ಟ್ಸ್, ಡಿಸ್ಟ್ರಿಕ್ಟ್ ಟು ತಾಲೂಕಾಸ್, ಈ ತರ ನಾವು ಅದನ್ನ ಬೈಫರ್ಕೇಟ್ ಮಾಡ್ಕೊಂತ ಅದ್ರೊಳಗ ಪ್ರತಿಯೊಂದು ರೀಜನ್ ವೈಸ್ ನಾವು ಅದನ್ನ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡಿದ್ವಿ ಅಂತಂದ್ರೆ ಇನ್ನೂ ಎಕ್ಸ್ಪೋರ್ಟ್ಸ್ ಜಾಸ್ತಿ ಬೆಳಿಬಹುದು ಅಂತ ಹೇಳಿ ಅವ್ರದ್ದು ಐಡಿಯಾ ಐತಿ, ವಿಚ್ ಇಸ್ ವೆರಿ ಗುಡ್. ಸೊ ಗವರ್ಮೆಂಟ್ ದವ್ರು ಇಷ್ಟು ನಮಗ್ ಸಪೋರ್ಟ್ ಮಾಡಕತ್ತಾರ, ಗವರ್ಮೆಂಟ್ ದವ್ರು ಇಷ್ಟು ನಮಗ ಪ್ರಮೋಟ್ ಮಾಡಕತ್ತಾರ, ಎಕ್ಸ್ಪೋರ್ಟ್ಸ್ ಇಲ್ಲಿಂದ ಬೆಳಿಬೇಕು, ಈ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ಸ್ ಆಗ್ಬೇಕಂತ ಹೇಳಿ ಅವ್ರು ಇಷ್ಟು ಇದು ಮಾಡಕತ್ತಾರ ಅಂತಂದ್ರ ನಮ್ದು ಒಂದು ರೆಸ್ಪಾನ್ಸಿಬಿಲಿಟಿ ಐತಿ ಆಸ್ ಅ ಸಿಟಿಸನ್. ನಾವು ಈ ಸಪೋಸ್ ಆ ಬಿಸ್ನೆಸ್ ಒಳಗೆ ಇದ್ವಿ ಅಂತಂದ್ರೆ ಡೆಫಿನೆಟ್ಲಿ ಆ ಬಿಸ್ನೆಸ್ ಒಳಗೆ ಇನ್ನೂ ಜಾಸ್ತಿ ನಾವು ಥ್ರೈವ್ ಮಾಡಿ, ಆ ಬಿಸ್ನೆಸ್ ಒಳಗೆ ಇನ್ನೂ ಜಾಸ್ತಿ ನಾವು ಎಫರ್ಟ್ಸ್ ಹಾಕಿ ಇದನ್ನ ನಾವು ಪ್ರಾಪರ್ಲಿ ಯೂಸ್ ಮಾಡ್ಕೊಂಡು ನಮ್ ಕಂಟ್ರಿಗಾಗ್ಲಿ, ನಮ್ ಸ್ಟೇಟ್ಗಾಗ್ಲಿ, ನಮ್ ಡಿಸ್ಟ್ರಿಕ್ಟಿಗಾಗ್ಲಿ ಒಂದು ಅಚೀವ್ಮೆಂಟ್ ನಾವು ತರಬೇಕು, ಆಮೇಲೆ ಒಂದು ಸಕ್ಸಸ್ ನಾವು ಕಾಣ್ಬೇಕಂತ ಹೇಳಿ ದಿಸ್ ಇಸ್ ವಾಟ್ ಅವರ್ ಐಡಿಯಾ ಈಸ್. ಓಕೆ, ಸೊ ನಮ್ದು ಇದೇನ್ ನಾವು ಸೀರೀಸ್ ಏನ್ ಸ್ಟಾರ್ಟ್ ಮಾಡಕತ್ತೀವಿ, ಸೀರೀಸ್ ನಥಿಂಗ್ ಬಟ್ ನಾವು 30 ಎಲ್ಲ 30 ಸ್ಟೇಟ್ಸ್ ಗಳದ್ದು ನಾವು ಏನೇನ್ ಪ್ರಾಡಕ್ಟ್ಸ್ ಇಲ್ಲಿ ಬೆಳಿತಾರ, ಆಮೇಲೆ ಅಕಾರ್ಡಿಂಗ್ ಟು ಗವರ್ಮೆಂಟ್ ಇದು ODOP ಪ್ರೋಗ್ರಾಮ್ ಒಳಗ ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಯಾರ ಅದನ್ನ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಿರ್ತೀನಿ. ಆಮೇಲೆ ನಾವು ಬರೀ ಯಾವ್ಯಾವ ಪ್ರಾಡಕ್ಟ್ಸ್ ಅದಾವ ಅಂತ ನಾವು ಹೇಳಂಗಿಲ್ಲ, ಆ ಪ್ರಾಡಕ್ಟ್ಸ್ ಒಳಗ ಟಾಪಿಕ್ಸ್ ನಾವ್ ಏನೇನ್ ಕವರ್ ಮಾಡ್ತೀವಿ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಓಕೆ, ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಏನೇನ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಅದಾವು ಅದನ್ನ ನಾವು ಅದ್ರೊಳಗೆ ನೋಡ್ತೀವಿ. ಸೊ ವಿ ವಿಲ್ ಗೋ ವಿತ್ ಎವ್ರಿ ಡಿಸ್ಟ್ರಿಕ್ಟ್. ಸೊ ಸಪೋಸ್ ವಿಲ್ ಸ್ಟಾರ್ಟ್ ಫ್ರಮ್ ಬಾಗಲಕೋಟೆ ಯಾಕಂತ ನಾ ಬಾಗಲಕೋಟದಿಂದ ಅದೀನಿ. ಸೊ ವಿಲ್ ಸ್ಟಾರ್ಟ್ ವಿತ್ ಬಾಗಲಕೋಟೆಯಿಂದ ಏನ್ ಪ್ರಾಡಕ್ಟ್ ಗವರ್ಮೆಂಟ್ ಅವ್ರು ಸೆಲೆಕ್ಟ್ ಮಾಡ್ಯಾರ. ಸೊ ಐ ಥಿಂಕ್ ಇಟ್ ಈಸ್ ಆನಿಯನ್. ಸೊ ಆನಿಯನ್ ಒಳಗ ಎಕ್ಸ್ಪೋರ್ಟ್ ವರ್ದಿನೆಸ್ ಆಫ್ ದ ಪ್ರಾಡಕ್ಟ್ಸ್ ಅಂದ್ರ ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ವರ್ದಿ ಐತಿ ಏನಿಲ್ಲ, ಸೊ ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡು ಲೈಕ್ ಐತಿ ಏನ್ ಇಲ್ಲ, ಇದನ್ನು ನಾವು ನೋಡ್ಬೇಕಾಗುತ್ತೆ. ವೈ? ಬಿಕಾಸ್ ದೇರ್ ಆರ್ ಸೋ ಮೆನಿ ಅದರ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಸೊ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದ್ರೊಳಗೆ ಬರ್ತಾವು. ಸೊ ಅದನ್ನು ನಾವು ಆ ವಿಡಿಯೋಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. ಸೊ ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್, ಸೊ ಯಾವ ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್ ಅದಾವು ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಬಾಗಲಕೋಟೆಯಿಂದ ಆನಿಯನ್ ಚೂಸ್ ಮಾಡ್ಯಾರ ಅಂತಂದ್ರೆ ಆನಿಯನ್ ನ ಇಂಪೋರ್ಟ್ ಮಾಡುವಂತ ಮೇಜರ್ ಕಂಟ್ರೀಸ್ ಯಾವ್ಯಾವ ಅದಾವು ಅದನ್ನು ನಾವು ನೋಡ್ತೀವಿ. ಮೇಜರ್ ಚಾಲೆಂಜಸ್ ಏನ್ ಬರ್ಬೋದು, ಯಾವ್ಯಾವ ಕಂಟ್ರಿಗೆ ನಾವು ಯಾವ ತರ ನಾವು ಮಾರ್ಕೆಟ್ ಮಾಡ್ಬೇಕಾಗ್ತೈತಿ, ಆ ಮಾರ್ಕೆಟ್ ಮಾಡ್ಬೇಕಂತಂದ್ರೆ ಮೇಜರ್ ಚಾಲೆಂಜಸ್ ಆ ಕಂಟ್ರೀಸ್ ಒಳಗೆ ಏನೇನ್ ಬರ್ಬೋದು ಅದನ್ನು ನಾವು ನೋಡ್ತೀವಿ. ಫಿಫ್ತ್ ಇಸ್ ಹೌ ಅಂಡ್ ಫ್ರಮ್ ವೇರ್ ಕ್ಯಾನ್ ಯು ಸ್ಟಾರ್ಟ್.
ಓಕೆ, ಸೊ ನೀವೇನಾದ್ರೂ ಇದ್ರೊಳಗೆ ಇಂಟ್ರೆಸ್ಟೆಡ್ ಇದ್ರಿ, ನೀವು ಆಲ್ರೆಡಿ ಈ ಬಿಸ್ನೆಸ್ ಒಳಗಿದ್ರಿ, ಅಥವಾ ನೀವು ಹೊಸದಾಗಿ ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ನೀವ್ ಯಾವ ತರ ಸ್ಟಾರ್ಟ್ ಮಾಡ್ಬೋದು, ನೀವೇನ್ ಇನಿಷಿಯಲ್ ನಿಮ್ದು ಗ್ರೌಂಡ್ ವರ್ಕ್ ಏನ್ ಮಾಡ್ಬೋದು, ನಿಮ್ ರಿಸರ್ಚ್ ಏನ್ ಮಾಡ್ಬೋದು, ಮಾರ್ಕೆಟ್ ಸ್ಟಡಿ ಯಾವ ತರ ಮಾಡ್ಬೋದು ಅದನ್ನು ಅದ್ರೊಳಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ದ ಲಾಸ್ಟ್, ವಾಟ್ ಆರ್ ದ ಅಲ್ಟರ್ನೇಟಿವ್ಸ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ ಇದೊಂದು ಪ್ರಾಡಕ್ಟ್ ನಾವು ಈ ಡಿಸ್ಟ್ರಿಕ್ಟ್ ಇಂದ ಈ ಪ್ರಾಡಕ್ಟ್ ನಾವು ಸೆಲೆಕ್ಟ್ ಮಾಡ್ಯಾರ ಅಂತಂದ್ಮೇಲೆ ಈ ಪ್ರಾಡಕ್ಟ್ ಸಪೋಸ್ ಮಾರ್ಕೆಟ್ ಫಿಟ್ ಇರ್ಲಿಲ್ಲ ಅಥವಾ ಈ ಪ್ರಾಡಕ್ಟ್ ಮಾರ್ಕೆಟ್ ಒಳಗೆ ಅಕ್ಸೆಪ್ಟ್ ಆಗ್ತಾ ಇರ್ಲಿಲ್ಲ ಅಂತಂದ್ರೆ ಆ ಕೇಸ್ನಾಗ ನಾವ್ ಏನ್ ಮಾಡ್ಬೇಕಾಗ್ತೈತಿ. ಸೊ ವಿ ಕೆನಾಟ್ ಸ್ಟಿಕ್ ಓನ್ಲಿ ಟು ದ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಬಟ್ ನಾವ್ ಏನಾದ್ರು ಒಂದು ಅಲ್ಟರ್ನೇಟಿವ್ ಹುಡುಕಿ ಸ್ಟಿಲ್ ವಿಲ್ ಹ್ಯಾವ್ ಟು ಗೆಟ್ ಇನ್ ಟು ದ ಮಾರ್ಕೆಟ್. ಅಂದ್ರೆ ಆ ಮಾರ್ಕೆಟ್ ಒಳಗೆ ನಾವು ಹೋಗಿ ಬೇರೆ ಅಲ್ಟರ್ನೇಟಿವ್ ತಗೊಂಡ್ ಹೋಗಿ ನಾವು ಆಸ್ ಅನ್ ಎಕ್ಸ್ಪೋರ್ಟರ್ ನಾವು ನಮ್ಮ ಡಿಸ್ಟ್ರಿಕ್ಟ್ ಅನ್ನ, ನಮ್ಮ ಸ್ಟೇಟ್ ಅನ್ನ, ನಮ್ಮ ಕಂಟ್ರಿಯನ್ನ ನಾವು ಬೆಳೆಸಬೇಕಂತ ಹೇಳಿ ದಟ್ ಈಸ್ ವಾಟ್ ದ ಐಡಿಯಾ ಈಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ODOP ಸೀರೀಸ್ ಆಫ್ ವಿಡಿಯೋಸ್. ಸೊ ಇದ್ರೊಳಗೆ ಫಾರ್ ದ ನೆಕ್ಸ್ಟ್ ಕಪಲ್ ಆಫ್ ವೀಕ್ಸ್ ನಾನು ಕಂಟಿನ್ಯೂಸ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಬೇಸ್ಡ್ ಅಪಾನ್ ದ ಡಿಸ್ಟ್ರಿಕ್ಟ್ಸ್. ಸೊ ವಿಲ್ ಗೋ ಒನ್ ಬೈ ಒನ್ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಅನ್ನ ಅದ್ರೊಳಗೆ ಏನೇನು ಪ್ರಾಡಕ್ಟ್ಸ್ ಅವ್ರು ಸೆಲೆಕ್ಟ್ ಮಾಡ್ಯಾರ ಅದ್ರ ಮೇಲೆ ಡಿಸ್ಕಷನ್ಸ್ ಮಾಡಿ ನಾವು ಡಿಸ್ಕಷನ್ ಅದ್ರ ಮೇಲೆ ಮಾಡೋನು. ಅಂಡ್ ದಾಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಟ್ಯೂನ್ಡ್. ಸೊ ನೀವು ಈ ವಿಡಿಯೋ ಸೀರೀಸ್ ಬಗ್ಗೆ ಎಕ್ಸೈಟೆಡ್ ಇದ್ರಿ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.